Welcome my YouTube channel Jyotiram Vlogs. ಇವಾಗ ಸಿಂಪಲ್ ಆಗಿ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದೆರಡು ಸ್ಪೂನು. ಸ್ವಲ್ಪ ಸಾಸಿವೆ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಆಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಒಂದು 3 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ಮಾಡೋದು. ಇವಾಗ ಸ್ವಲ್ಪ ಒಂಚೂರು ಮೆಣಸಿನ್ಕಾಯಿ ಫ್ರೈ ಆಗಬೇಕು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಉಪ್ಪು, ಆಲೂಗಡ್ಡೆ ಬೇಯಿಸೋವಾಗೂ ಉಪ್ಪು ಅರಿಶಿನ ಹಾಕಿದ್ದೀನಿ. ಇವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಒಂದು ಅರ್ಧ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ, ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಈ ಆಲೂಗಡ್ಡೆನ ಇದಕ್ಕೆ ಹಾಕ್ಕೋಬೇಕು, ಮ್ಯಾಶ್ ಮಾಡಬೇಕು. ಇವಾಗ ಎಲ್ಲ ಆಲೂಗಡ್ಡೆ ಹಾಕಿದ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸುಮ್ಮನೆ ಮೇಲೆ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಿಂಗೆ ಇರಬೇಕು, ಫುಲ್ ಮ್ಯಾಶ್ ಆಗಬಾರ್ದು. ನೋಡಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ರೆಡಿ ಆಯಿತು ನೋಡಿ. ಇವಾಗ
ಎಷ್ಟೊಂದು ಖಾರ ಆಯ್ತು ಅಂತ. ಮೆಣಸಿನ್ಕಾಯಿ ಬಜ್ಜಿ ಸಿಕ್ಕಾಪಟ್ಟೆ ಖಾರ. ಅದು ತೋರಿಸು ಇಷ್ಟು ಜೂಮಾಗಿ ಹೋಗ್ಬಿಡ. ಈ ಥರ ಬೇಕಾ ಬಿಟ್ಟು ಈ ವಿಡಿಯೋ ಯಾಕೆ ಮಾಡ್ತೀಯ? ನೀಟಾಗಿ ಮಾಡು. ಸಿಹಿ ಆಯ್ತಾ ಇಲ್ವಾ ಇದು ಪಪ್ಪಾಯ? ಸ್ವೀಟ್ ಆಯ್ತಾ ಇಲ್ಲ? ಐತೆ. ದೂರದಿಂದ ನಾನು ಇದು ಎರಡು ಬರಬೇಕು. ಅಲ್ಲಿ ಕೂತ್ಕೊಂಡ್ರೆ ನೀಟಾಗಿ ಬರ್ತದೆ. ಅಲ್ಲಲ್ಲ ಇಲ್ಲಿ ಕೂತ್ಕೋ. ನೋಡಿದ್ರೆ ಗೊತ್ತಾಯ್ತು ಸ್ವೀಟ್ ಐತೆ ಅಂತ. ಕಲರ್ ಐತೆ ಅಂತನಾ? ಕಲರ್ ಅಲ್ಲ. ಮತ್ತೆ ಎಷ್ಟು ಬೀಜ ಅವೆ ಚಿಂಟು? ಬೀಜ ಎಷ್ಟವೆ? ಒಂದು ಇಲ್ವಾ? ನೀನು ಒಂದು ಸ್ವಲ್ಪ ಇಷ್ಟವೆ. ಏನ ಬೀಜ ಎಷ್ಟೈತ್ ಪಪ್ಪಾಯದಾಗೆ? ವೈಟ್ ಕಲರ್ ಬೀಜ. ವೈಟ್ ಬೀಜ ಇಲ್ವಾ? ವೈಟ್ 4 ಬೀಜ ಅವೆ. ನಾನು ವೈಟ್ ಕಲರ್ ಬತ್ತೈತಲ್ಲ ಬೀಜ ಅದು. ಅಯ್ಯೋ ಏನ ಬೀಜದ ಅಂಗಡಿನೇ ಐತೆ. ನಾನ್ ನೋಡಿ 4 ಬೀಜ ಅಂದೆ. ಅಯ್ಯೋ ಇಷ್ಟೊಂದು ಬೀಜ ಅವೆ. ಇಕ್ಕಟ್ಟಲ್ಲಿ ಕೂತವೆ ಬೀಜ. ಎಲ್ಲೋಡು ಜಾಗನೇ ಇಲ್ಲ ಅದಕ್ಕೆ. ಸ್ವೀಟ್ ಐತಾ ಇಲ್ವಾ? ತಗೋಬಾ. ಯಪ್ಪ ಎಷ್ಟು ಇಕ್ಕಟ್ಟಲ್ಲಿ ಬೀಜಗಳವೆ ನೋಡು. ತುಂಬಾ ಬಿಟ್ಟವೆ ಜಾಗ ಇಲ್ದಿರ ಇಕ್ಕಟ್ಟಲ್ಲಿ. ಆ ಸಣ್ಣ ಪಪ್ಪಾಯದಾಗಿ ಇನ್ನೊಂದು ಕುಯ್ಯಲ್ಲ, ಅದು ನಾಳಿಕೆ. ಆ ಸತಿ ಯಾವಾಗ ಪಪ್ಪಾಯ ತಂದ ಕೆಂಪು ಚೆನ್ನಾಗಿತ್ತು, ತಿಂದ್ಬಿಟ್ಟು ಎಲ್ಲರೂ. ಆಮೇಲೆ ಹುಳ ಇತ್ತಲ್ಲ ಫುಲ್ ಅದ್ರಾಗೆ. ನಾನು ಇವಳೆ ನೋಡಿದ್ದು ಚೆನ್ನಾಗಿ ತಿಂದ್ಬಿಟ್ಟಿದ್ದ. ಚೆನ್ನಾಗೈತೆ ಅಂತ ನಾನು ತಿಂತಾ ಇದ್ದೀನಿ. ಹೋಗು. ಇಷ್ಟೊಂದು ಬೀಜ ಐತಲ್ಲೇ. ಯಾರ ಬೀಜ ಇಲ್ಲ ಅಂದ್ರಲ್ಲ? ಚಿನ್ನು ಇರ್ಬೇಕು ಅವಳು. ಇಷ್ಟೊಂದು ಬೀಜ ಅವೆ. ಹೋಗು. ಇಕ್ಕಟ್ಟು ಚಿಕ್ಕ ಮನೆಗೆ 1000 ಜನ ಇರೋ ತರ ಐತೆ ಬೀಜ. ಓಕೆ, ಈಗ ತಿನ್ನುವ ಟೈಮು. ಸ್ವೀಟ್ ಐತಾ ಇಲ್ವ ನೋಡೋಣ. ಅಯ್ಯೋ ಗೊತ್ತಾ ಇಲ್ವಲ್ಲೇ. ನೀನ್ ಯಾಕೆ ಹಂಗ್ ನೋಡ್ತಾ ಇದ್ದೀಯ? ಸಿಗೈತೆ. ಇಲ್ಲಿಕ್ಕೂ ನೀರು ಚಿನ್ನ. ಸ್ವೀಟ್ ಐತಾ? ಚಿಕ್ಕ ಪಪ್ಪಾಯ ಎಷ್ಟು ಚೆನ್ನಾಗೈತೆ, ಎಷ್ಟು ಸ್ವೀಟ್ ಐತೆ. ಇನ್ನ ಇಲ್ಲೊಂದು ಐತೆ. ಇದು ನಾಳೆ ಕಟ್ ಮಾಡೋದು, ಅಳಸ್ನಾಡು ತಿನ್ನೋದು ಇವಾಗ. ಅದ್ರ ಜೊತೆಗೆ ಬೋಂಡ ಬಜ್ಜಿ ಎಲ್ಲ ಇಲ್ಲೈತೆ.
ಆ ಏನೋ ತಿನ್ನು. ಎಲ್ಲ ಪಪ್ಪಾಯನೇ ಕಾಣಿಸ್ತಾ ಇಲ್ಲ, ಇಷ್ಟು ಬೇಕು ತಿಂದ್ಬಿಟ್ಟ. ನೀನು ಯಾಕೆ ಹಿಂಗೆ ನಿಂತಿದ್ಯಾ? ಏನು ಬೇಕು ನಿನಗೆ? ಹಾ ಏನು ಬೇಕು? ಕೆಟ್ಟದ ಬೇಸರ ಕೆಟ್ಟದೇ ಆತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಚೆಲ್ಬೇಡ, ಕೆಳಗೆ ಯಾಕೆ ಚೆಲ್ದೆ? ಏನು ನಿನ್ಗೆ ಪ್ರಾಬ್ಲಮ್? ಹೋಗಿ ಅನ್ನ ಇಕ್ಕಂತ ತಿನ್ನು ಮೊಸರಾಗಿ. ಇವತ್ತು ಅಡುಗೆ ಮಾಡಲ್ಲ, ಇವತ್ತು ನೈಟ್ಗೆ ಅಡುಗೆ ಇಲ್ಲ. ಎಷ್ಟು ಫ್ರೂಟ್ಸ್ ಇದೆ ನೋಡಿ, ಪಪ್ಪಾಯ ಇದೆ, ಹಲಸಿನ ಹಣ್ಣಿದೆ, ಮಾವಿನ ಹಣ್ಣಿದೆ, ಬಾಳೆಹಣ್ಣಿದೆ, ಅದ್ರ ಜೊತೆಗೆ ಮೊಸರನ್ನೂ ಇದೆ, ಬೋಂಡ ಬಜ್ಜಿ ವಡೆ ಎಲ್ಲ ಇದೆ. ಅನ್ನ ಬೇಕಾದವರು ಅಲ್ಲಿರೋ ಬಾಳೆಹಣ್ಣಲ್ಲಿ 4 ಜನಕ್ಕೂ 50-50 ಅನ್ನನೂ ಐತೆ, ಮೊಸರು ಐತೆ. ಬೇಕಾದವರು ಅನ್ನ ಮೊಸರು ತಿನ್ನೋದು, ಸಾಂಬಾರು ಮಾಡೋದು ಬೇಡ ಅಂತ. ಮಧ್ಯಾಹ್ನನೇ ಸಾಂಬಾರಲ್ಲಿ ಊಟ ಮಾಡ್ದು. ಮೊಳಕೆ ಕಾಳು ಸಾರು ಮಾಡಿದ್ಲು ನನ್ನ ಮಗಳು, ಚೆನ್ನಾಯ್ತಾ ನೋಡು. ಟೊಮಟೊ ಗೊಜ್ಜು ನಾನೇ ಮಾಡಿರೋದು, ಒಂದೊಂದು ಸುಮ್ಮನೆ ತಿನ್ನೋ. ಯಾಕೆ? ಚೆನ್ನಾಗಿದೆಯಲ್ಲ. ಚೆನ್ನಾಯ್ತಾ? ಸೇಮ್ ಆಯ್ತಾ? ಮಾಡಿರೋದು ಏನ್ನ? ಟೊಮೆಟೊ ಗೊಜ್ಜು ನಾನೇ ಮಾಡಿರೋದು. ಏನು ಎಡಿಟ್ ಮಾಡ್ತಾ ಇದ್ದೆ? ಇದನ್ನ ಹಾಕ್ತಿದ್ದೆ, ಟೊಮೆಟೊ ಗೊಜ್ಜು ಮಾಡಿರೋದು ನಾನೇ ಮಾಡಿರೋದು ಕಣೆ. ಇದು ಏಟಾಯ್ತಾ ನೋಡು, ಫೋನ್ ಬಿದ್ದಿದ್ಕಾಗಿರೋದು. ಇದು ಯಾರೇ ಉಗ್ರಿಕ್ಕಿರೋದು ಈ ಥರ? ಉಗ್ರ ಇಲ್ಲ, ಯಾರೋ ತಾಣಕ್ಕೆ ಬಂದವ್ರು ಹಿಂಗೆ ಚುಚ್ಚಿ ನೋಡೋರೇನೋ. ಇಲ್ಲಿ 2 ಕಡೆ ಉಗುರು ಮಾರ್ಕ್ ಇದೆ ನೋಡಿ. ಯಾರು ಈ ಥರ ಕಿತ್ತಿರಂಗವ್ರೆ ನೋಡಿ. ಈ ಥರ ಅಂದಿರೋ ಥರ ಐತೆ ನೋಡು, ಸೇಮ್ ಈ ಥರ ಗಿಲ್ಲವ್ರಲ್ಲ. ನೀನಾ ಎಲ್ಲ ತವರು ಎಲ್ಲ ಕಟ್ ಮಾಡಿಲ್ವಾ? ಯಾವತ್ತು ಕಟ್ ಮಾಡಿದೆ? ಯಾವತ್ತೋ ಕಟ್ ಮಾಡಾಯ್ತು ನಾನು. ತಿನ್ನಲ್ವಾ ಪಪ್ಪಾಯ? ಬಾಬಾ ಬಾಬಾ ಬೇಗ ಬಾ. ಗಾಡಿ ಲಿಕ್ಕಿನೇ ಅರ್ಧ ಅಳಸ್ನಣ್ಣೆಲ್ಲ ಹೋಗವೆ. ಹೆಂಗ್ ಚೆಲ್ಕೊಂಡ್ ತಿಂತಾ ಇದ್ದೇನು? ತಟ್ಟೆಗೆ ಹಾಕಣಕತ್ತಿರ್ಲಿಲ್ವಾ?